ನಾನೀಗ ವಿಭೂತಿ ಜಲಪಾತಕ್ಕೆ ಬಂದಿದ್ದೀನಿ. ಯಾವುದನ್ನು ನೋಡ್ಕೊಂಡು ಯಾಣ ನೋಡ್ಕೊಂಡು ಈಗ ಇಲ್ಲಿಂದ ವಿಭೂತಿ ಜಲಪಾತಕ್ಕೆ ಹೋಗೋಣ, ಫಾಲ್ಸ್ಗೆ. ಈ ಥರ ವ್ಯೂಸ್ ಸಿಗುತ್ತೆ ಜಲಪಾತ ನೋಡ್ಬೇಕಾರೆ. ಮಳೆ ಬಂದರೆ ಇಲ್ಲೊಂದು ಫಾಲ್ಸು ಕ್ರಿಯೇಟ್ ಆಗುತ್ತೆ. ಸೊ ಮಳೆ ಬಂದಾಗ ಮಾತ್ರ ಸಾಧ್ಯ. ಜೋರಾಗಿ ಬರಬೇಕು, ಆವಾಗ ಅದ್ಭುತ. ಸೊ ಮೆಟ್ಲು ಹತ್ಕೊಂಡು ಹೋಗೋಣ. ಸೊ ಇಲ್ಲಿಂದ ಒಂದು 300 ಮೀಟರ್ ಇದೆ ಫಾಲ್ಸು. ಸೊ ಫಾಲ್ಸ್ ನೋಡ್ಕೊಂಡು ರಿಟರ್ನ್ ಗೋಕರ್ಣ. ನೋಡಿ, ಮರದ ಬೇರುಗಳೇ ಚಾಚ್ಕೊಬಿಟ್ಟಿದೆ ಮೆಟ್ಲು ರೀತಿ. ಈ ಥರ ಅಂತೂ ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಮೆಟ್ಲೇ ಮಾಡಿಬಿಟ್ಟಿದ್ದಾರೆ. ಇಷ್ಟಂತಿದೆ. ಅವು ನೋಡಿ, ಸೊ ನಾನಂತೂ ಒಬ್ಬನೇ ಎದ್ದಿದ್ರಂತೂ ಹೆದರ್ಕೊಂಡು ಹೊಟ್ಟೋಗುವೆ. ಇಲ್ಲಿ ಸುತ್ತ ಜನ ಇರೋದ್ರಿಂದ ಸ್ವಲ್ಪ ಧೈರ್ಯವಾಗಿ ಹೋಗ್ತಾ ಇದ್ದೀನಿ. ತುಂಬ ಸುಸ್ತಾಯ್ತೈತೆ. ಮೆಟ್ಲು ಇಳಿದು ಹತ್ತು ಇಳಿದು ಸುಸ್ತು ಜೊತೆಗೆ ಭಯನೂ ಆಗ್ತೈತೆ. ಅದೆಲ್ಲಿಂದ ಏನು ಬರುತ್ತೋ ಅಂತ. ನೋಡಿ, ಗುಹೆ ಥರ ಇದೆ ಜಾಗ. ಯಪ್ಪ, ಒಂದಷ್ಟು ಜನ ವಾಟರ್ ಫಾಲ್ಸ್ ನೋಡ್ಕೊಂಡು ಬರ್ತಾ ಇದ್ದಾರೆ. ನಾನು ಎಷ್ಟು ದೂರ ಇದೆ? ಎಷ್ಟು ದೂರ ಇದೆ? ಇನ್ನೂ ಸ್ವಲ್ಪ ದೂರ ಇದೆಯಂತೆ. ಸ್ವಲ್ಪ ಅನ್ಕೊಂಡು ಇನ್ನು ಎಷ್ಟು ಸ್ವಲ್ಪ ನಡಿಬೇಕು ಗೊತ್ತಿಲ್ಲ. ನೋಡಿ, ಮಳೆ ಬಂದಾಗ ಜೋರಾಗಿ ಇಲ್ಲೊಂದು ವಾಟರ್ ಫಾಲ್ಸ್ ನಿರ್ಮಾಣ ಆಯ್ತದೆ. ಸೊ ಸೌಂಡು ಕೇಳಿಸ್ತಾ ಐತೆ, ನೀರ್ದು ಬೀಳ್ತಾ ಇರೋದು. ಇನ್ನೇನು ಬಂದು ನನ್ನ ಪ್ರಕಾರ ಒಂದು 2 ನಿಮಿಷ ನಡೆದ್ರೆ ಸಾಕು. ಎರಡೇ ನಿಮಿಷ ವಿಭೂತಿ ವಾಟರ್ ಫಾಲ್ಸ್ ಸಿಕ್ತ. ಸಾಪ, ಇನ್ನಿಲ್ಲಿಂದ 10 ಸೆಕೆಂಡ್ ಅಂತೆ. ಹೇಳ್ದಂಗೆ 10 ಸೆಕೆಂಡ್ ಆಗೇ ಹೋಯ್ತು, 5 ಸೆಕೆಂಡ್ ಆಗಲಿಲ್ಲ. ಇದೆ ವಿಭೂತಿ ವಾಟರ್ ಫಾಲ್ಸ್. ನೋಡಿ, ಇದೇ ವಿಭೂತಿ ವಾಟರ್ ಫಾಲ್ಸ್. ಅಲ್ಲಿಂದನೇ ಬಂದಿದ್ದೀಗ.
ಬೆಟ್ಟದ ಮೇಲಿಂದ ನೀರು ಬೀಳ್ತಾಯಿದೆ. ಸೊ ನಾವೀಗ ನೀರಲ್ಲಿ ಇಳಿಯೋಷ್ಟು ಟೈಮ್ ಇಲ್ಲ. ಒಂದೆರಡು ಫೋಟೋ ತಗೊಂಡು ಸೈಡು ಕೆಳಗಡೆ ಹೋಗೋಣ. ಬಾಯ್. ಈಗಷ್ಟೇ ಫಾಲ್ಸ್ ನೋಡ್ಕೊಂಡು ಬೇಗ ನಾನು ಇಳಿದ್ಬಿಟ್ಟೆ. ಒಂದು ಟೈಮ್ ಆಗೈತೆ, ಇನ್ನೊಂದು ಭಯನೂ ಆಗೋಯ್ತು. ಅದಕ್ಕೆ ಬೇಗ ಇಳಿದ್ಬಿಟ್ಟೆ. ಹಾವು ಹೆಂಗಿತ್ತು ಅಂದರೆ ಹಾವು ಅದು ನನ್ನ ಪ್ರಕಾರದ್ದು ನಾಗರಾವು ಇಲ್ಲ ಕಾಳಿಂಗ್ ಸರ್ಪನೋ ಗೊತ್ತಿಲ್ಲ. ನನ್ನ ಪ್ರಕಾರ ಅದು ನಾಗರಾವು ಅನಿಸುತ್ತೆ. ಅಲ್ಲೊಂದು ಫ್ಯಾಮಿಲಿ ಬಂದಿದ್ರು ಬೆಂಗಳೂರಿಂದ ಅಂತೆ. ಸೊ ನನಗೆ ಹೆಂಗಿತ್ತು ಭಯ, ಅವ್ರಿಗೆ ಅಷ್ಟೇ ಡಬಲ್ ಇತ್ತು ಭಯ. ಸೊ ಅರ್ಧ ನಡೆದಿದ್ರು. ಸೊ ಇನ್ನು ಮುಂದೆ ಹೋಗ್ದೇ ಎದುರುಕೊಂಡು ತಿರ್ಗಾ ಇಳಿದ್ಬಿಟ್ರು. ಸೊ ಅವ್ರಿಗೆ ಹೆಂಗೆ ಭಯ ಇತ್ತು ಅಂತಂದರೆ, ಸೊ ನಾನು ನೋಡಿದ್ದು ಸಣ್ಣವು. ಸೊ ಅವರು ಈಗ ಇಲ್ಲಿ ನೋಡಿ, ಈ ಕಂಬಿ ಇದೆಯಲ್ಲ, ಈ ಕಂಬಿ 2ರಷ್ಟು ದಪ್ಪ ಐತಂತೆ ಅವ್ರು ನೋಡಿದ ಹಾವು. ಸೊ ಇಲ್ಲ ಅಂದ್ರೆ ಒಂದು 10-12 ಫೀಟ್ ಇತ್ತು. ಬ್ಲ್ಯಾಕ್ ಕೋಬ್ರಾ ಅಂದರೆ ಕಾಳಿಂಗ್ ಸರ್ಪ ನೋಡಿದಂತೆ ಅವರು. ಸಾರಿ, ಕಿಂಗ್ ಕೋಬ್ರಾ, ಕಾಳಿಂಗ್ ಸರ್ಪ ನೋಡಿದ್ದು. ಸೊ ಅವ್ರು ಅದನ್ನು ನೋಡ್ಬಿಟ್ಟು ಭಯ ಪಟ್ಟಿದ್ರು ಜೊತೆಗೆ ಇನ್ನೊಂದು ಹಾವು ನೋಡ್ಬಿಟ್ಟು ಭಯ ಪಟ್ಬಿಟ್ರು. ಸೊ ಹಾಗಾಗಿ ಅವ್ರು ಅರ್ಧಕ್ಕೆ ಇಳ್ಕೊಬಿಟ್ರು. ನಾನು ಬಹುಶಃ ಕಾಳಿಂಗ್ ಸರ್ಪ ನೋಡಿದ್ದಿದ್ರೆ ನಾನು ಕೆಳಗಡೆ ಇಳಿದ್ಬಿಡ್ತಿದ್ದೆ, ಹತ್ತುತ್ತಿರ್ಲಿಲ್ವೇನೋ. ಸೊ ಭಾಳ ಹುಷಾರಾಗಿರಬೇಕು. ಅವು ಪಾಡ್ಗೆ ಅದು ಹೋಯ್ತವೆ, ಬಟ್ ನಾವೇನು ಅವಕ್ಕೆ ಕೆಣಕಬಾರ್ದು. ನಾವು ಕೆಣಕೋದಿಲ್ಲ ನಿಜ, ಬಟ್ ಆದರೂ ಹಾವು ಅಂದ್ರೇ ಒಂದು ಭಯ ಅಲ್ವಾ. ಸೊ ಯಾರು ಬಂದರೆ ಹುಷಾರಾಗಿ ಬನ್ನಿ. ಸೊ 2 ಕಡೆನೂ ನೋಡ್ಕೊಂಡು ಓಡಾಡಿ. ಹಾವುಗಳಂತೂ ಯಥೇಚ್ಛವಾಗಿ ಇರೋದಂತೂ ಖಂಡಿತ. ಹುಷಾರಾಗಿ ಬನ್ನಿ, ಹುಷಾರಾಗಿ ಹೋಗಿ. ವಿಭೂತಿ ಫಾಲ್ಸ್ ನೋಡ್ಕೊಂಡು ಬರ್ತಾ 1.5 ಕಿಲೋಮೀಟ್ರ್ ಮುಂದೆ ಬಂದರೆ ನಮಗೆ ಇಲ್ಲೊಂದು ಫಾಲ್ಸ್ ಸಿಗ್ತದೆ. ಆ ಫಾಲ್ಸ್ ಯಾವುದು ಅಂದರೆ ನೋಡಿ, ಇದೇ ಆ ಫಾಲ್ಸು. ಹೆಂಗಿದೆ ಫುಲ್ಲು ಬಂದು ಇವರೇ ಕ್ರಿಯೇಟ್ ಮಾಡಿರೋದು ಈ ಥರ, ಇಲ್ಲ ನಾರ್ಮಲ್ ಹೋಯ್ತಿತ್ತು ಅದೇ ಗೊತ್ತಿಲ್ಲ. ಸೊ ಇದೊಂಥರ ಫಾಲ್ಸ್ ಚೆನ್ನಾಗಿದೆ. ಚಿಕ್ಕ ಫಾಲ್ಸು, ಈಗ ಹುಟ್ಟಿರೋ ಫಾಲ್ಸ್ ಥರ ಇದೆ. ರೋಡ್ ನೋಡಿ ಎಷ್ಟು ತಂಪಾಗಿದೆ ಅಂತಂದರೆ ಕೂಲಾಗಿದೆ ಗಾಳಿಯಿಂದ. ಏನಿದು ಕರಡಿ? ಹೂ ಅಲ್ಲಿ ನೋಡಿ, ಕರಡಿ. ಯಪ್ಪ, ಫಸ್ಟ್ ಬಂದ್ಬಿಟ್ರೆ ಬೇಗ ಹೊಟ್ಟೋಗದ. ನಾನೀಗ ಯಾಣ ನೋಡ್ಕೊಂಡು, ಯಾಣದಿಂದ ವಿಭೂತಿ ಫಾಲ್ಸ್ ನೋಡ್ಕೊಂಡು ಈಗ ಗೋಕರ್ಣಕ್ಕೆ ಬಂದಿದ್ದೀನಿ. ಟೆಂಪಲ್ ಓಪನ್ ಆಗೋದು 5 ಗಂಟೆಗೆ. ಸೊ ಅಲ್ಲಿವರೆಗೆ ನಾನೀಗ ಬೀಚ್ ಹತ್ರ ಬಂದಿದ್ದೀನಿ. ಈಗ ನೋಡಿ, ಇಲ್ಲಿ ಒಂದು ಬೆಟ್ಟ ಕಾಣುತ್ತೆ. ಆ ಬೆಟ್ಟದ ತಪ್ಪಲಲ್ಲೇ ಬೀಚ್ ಇದೆ. ಇದು ನೀವು ನೋಡ್ತಿರೋದೀಗ ಗೋಕರ್ಣ ಬೀಚು. ಸೊ ಒಂಟೆಗಳೆಲ್ಲ ಹೋಗ್ಬೋದು ಕುತ್ಕೊಂಡು, ಹೋಗೋರು. ಸೊ ಅಲ್ಲಿ ನೋಡಿ ದೂರದಲ್ಲಿ ಬೋಟೆಲ್ಲ ಕಾಣ್ತಿದೆಯಲ್ಲ, ಅದು ಬಂದು ಮಾರ್ನಿಂಗು ಮೀನು ಹಿಡಿಲಿಕ್ಕೆ ಕಡ್ಲಿಗೆ ಹೋಗ್ತಾರೆ ಸಮುದ್ರದ ಮೇಲೆ.
ಸಮುದ್ರಕ್ಕೆ. ಸೊ ಆ ಬೋಟ್ಗಳದು. ಸೊ ಇದು ಬಂದು ಪಾರ್ಕಿಂಗ್ ಏರಿಯಾ. ಸ್ಕೂಟ್ರು, ಬೈಕು ಎಲ್ಲನೂ ನಿಲ್ಲಿಸ್ಕೊಳ್ಬೋದು ಎಲ್ಲಂದ್ರಲ್ಲಿ. ಅಲ್ಲಿ ಮರದಲ್ಲಿ ಕಾಣ್ತಿದೆಯಲ್ಲ, ಅದ್ರ ಪಕ್ಕದಲ್ಲೊಂದು ರೆಡ್ ಸ್ಕೂಟ್ರ್ ನಿಂತಿದ್ದಲ್ಲ, ಹೊಂಡ ಆಕ್ಟಿವಾ, ಅದೇ ಸ್ಕೂಟ್ರಲ್ಲಿ ನಾವು ಹೋಗಿ ಬಂದಿದ್ದು. ಒಂಟೆ ಮೇಲೆ ರೈಡ್ ಹೋಗೋರು ಹೀಗೆ ಜಾಗ ಮಾಡಿದ್ದಾರೆ. ಸೊ ಅದ್ರ ಮೇಲೆ ಹತ್ತಿ ಆ ಮೆಟ್ಲು ಮೇಲೆ ಸೊ ಒಂಟೆ ಮೇಲೆ ಹತ್ತಬೇಕು. ಸೊ ಅದನ್ನು ಇದ್ರ ಮೇಲೆ ಕಟ್ಬಿಟ್ಟಿದ್ದಾರೆ ನೋಡಿ. ಒಂದು ಸಲ ರೌಂಡ್ ಹೋದರೆ ಮಕ್ಕಳಿಗೆ 100 ರೂಪಾಯಿ, ದೊಡ್ಡವ್ರಿಗೆ 200 ರೂಪಾಯಿ. ಸೊ ಇನ್ನೂ ಏನೇನೋ ವಾಟರ್ ಗೇಮ್ಸ್ಗಳೆಲ್ಲ ಇದೆ, ಇನ್ನೂ ಯಾವುದೂ ಸ್ಟಾರ್ಟ್ ಆಗಿಲ್ಲ. ಸೊ ಕುಲ್ಫಿ ಎಲ್ಲ ಮಾರ್ಕೊಂಡು ಹೋಗ್ತಾವ್ರೆ ದಡದಕ್ಕೇನೆ ಬಂದು. ಇದು ಒಂಥರ ಮಲ್ಪೆ ಬೀಚ್ ಥರನೇ. ಸೊ ಒಂದಷ್ಟು ದೂರ ಆರಾಮಾಗಿ ಹೋಗ್ಬೋದು, ಯಾವುದೇ ಭಯ ಇಲ್ಲದೇನೆ. ಸೊ ಫುಲ್ಲಂತೂ ಬೀಚು ನೋಡ್ಬೋದು, ಅಂದರೆ ಅಷ್ಟು ಕೊನೆ ತೀರಲ್ಲಿ ಗಂಟನೂ ಬೀಚ್ ಇದೆ. ಸೊ ಆರಾಮಾಗಿ ಆಡ್ಬೋದು, ಅಷ್ಟು ಕ್ರೌಡ್ ಏನಿಲ್ಲ. ನೆಕ್ಸ್ಟ್ ಇದನ್ನೆಲ್ಲ ನೋಡ್ಕೊಂಡು ಟೆಂಪಲ್ ವಿಸಿಟ್ಗೆ ಹೋಗೋಣ. ನಾನೀಗ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಹತ್ರ ಇದ್ದೀನಿ. ಸೊ ಈಗ ಟೆಂಪಲ್ ಒಳಗಡೆ ಹೋಗಿದ್ದು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು 6:40ಕ್ಕೆ ಟ್ರೈನ್ ಐತೆ. ಸೊ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕೀಗ. ಸೊ ಈಗ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ತಿ ನೆಕ್ಸ್ಟ್ ಹಾಸನ ಹೋಗಿ ಹಾಸನಲ್ಲಿ ಹಾಸನಾಂಬೆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಮೈಸೂರು. ಈಗಷ್ಟೇ ದೇವ್ರ ದರ್ಶನ ಮುಗಿಸಿ ಹಾಸನಾಂಬೆ ದೇವ್ರ ದರ್ಶನ ಮುಗಿಸಿ ಬಂದೆ. ಸೊ 5 ಗಂಟೆಗೆ ದರ್ಶನಕ್ಕೆ ಕ್ಯೂವಲ್ಲಿ ನಿಂತಿದ್ದು. ನಾನು ಅಂದ್ಕೊಂಡೆ ಒಂದು ಅರ್ಧ ಗಂಟೆಯಲ್ಲೆಲ್ಲ ಮುಗ್ದೋಗುತ್ತೆ ಅಂತ. 5 ಗಂಟೆಗೆ ಹೋಗಿದ್ದಕ್ಕೆ 7:20-25ರಲ್ಲಿ ಈಗ ಹೊರಗಡೆ ಬಂದಿರೋದು. ಒಟ್ಟು 2ರಿಂದ 2.5 ಗಂಟೆ ಟೈಮು ದರ್ಶನಕ್ಕೆ ಕ್ಯೂ. ಜನ ಅಂದರೆ ಜನ. ನಾನು ಅಂದ್ಕೊಂಡಿದ್ದು ಅರ್ಧ ಗಂಟೆಯಲ್ಲೆಲ್ಲ ಮುಗ್ದೋಗುತ್ತೆ, ಇಷ್ಟು ಬೇಗ ಯಾರು ಬರ್ತಾರೆ ದರ್ಶನಕ್ಕೆ, ಜನಗಳು ಯಾರೂ ಬಂದಿರೋದಿಲ್ಲ, ನಾನೇ ಒಂದು 100-150 ಜನ ಬಂದಿರ್ಬೋದು ಅಂತ ಅಂದ್ಕೊಂಡ್ರೆ, ಇಲ್ಲ ಅಂದರೂ 1000 ಜನದ ಮೇಲೆ ಬಂದಿದ್ರು ಆಲ್ರೆಡಿ ಆಗಲೇ, ನನಗೂ ಮುಂಚೆನೇ. ಸೊ 4 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗಿತ್ತು. ನಾನು ನಿಂತ್ಕೊಂಡಿದ್ದು ಕ್ಯೂಗೆ 5 ಗಂಟೆಗೆ. ಸೊ ಈಗ ಹೊರಗಡೆ ಬಂದಿದ್ದೀನಿ, ಪ್ರಸಾದ ಕೊಟ್ಟರು, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಈಗ ಬ್ಯಾಕ್ ಟು ಮೈಸೂರು. ಬಾಯ್. ಎಲ್ಲೋ ನಮಸ್ಕಾರ. ಫೈನಲಿ ನಾನು ಅಂದ್ಕೊಂಡಿದ್ದರಂತೆ ಎಲ್ಲ ಪ್ಲೇಸಸ್ಗಳನ್ನೂ ಕೂಡ ನಾನು ಕವರ್ ಮಾಡಿ ಈಗ 12 ಗಂಟೆಗೆ ಬೆಳಗ್ಗೆ ರಿಟರ್ನ್ ಆಗಿದ್ದೀನಿ ಮೈಸೂರಿಗೆ. ಸೊ ಈಗ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡೇ 1ನಲ್ಲಿ ನಾನು ಏನೇನು ನೋಡಿದೆ ಅಂತಂದರೆ, ಡೇ 1 ಬಂದು ಕರಿಂಜೇಶ್ವರ ಟೆಂಪಲ್ಲು, ಅದಾದ ನಂತರ ಮಂಗಳಾದೇವಿ ಟೆಂಪಲ್ಲು ಮಂಗಳೂರು, ಅದಾದ ನಂತರ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಕುದ್ರೋಳಿ ಗೋಕರ್ಣ ಟೆಂಪಲ್ಲು. ಸೊ ಕುದ್ರೋಳಿ ಗೋಕರ್ಣ ಟೆಂಪಲ್ ನೋಡಾದಮೇಲೆ ಮಂಗಳೂರಲ್ಲೇ ಸ್ಟೇ ಆಗಿದ್ದು. ಡೇ 2ಅಲ್ಲಿ ವರಂಗ ಜೈನ್ ಟೆಂಪಲ್ಲು, ವರಂಗ ಜೈನ್ ಟೆಂಪಲ್ ಆದಮೇಲೆ ಮಣಿಪಾಲ್ ಮ್ಯೂಸಿಯಂ, ಕಡೆಗೆ ಉಡುಪಿಯ ಕೃಷ್ಣ ಟೆಂಪಲ್ಲು. ಇದಿಷ್ಟು ಡೇ 2ಅಲ್ಲಿ ನೋಡಿದಂತಹ ಪ್ಲೇಸಸ್ಗಳು. ತದನಂತರ ಡೇ 3ಅಲ್ಲಿ ಯಾಣ, ವಿಭೂತಿ ಫಾಲ್ಸ್,
ಜೊತೆಗೆ ಗೋಕರ್ಣ ಟೆಂಪಲ್ಲು ಮತ್ತು ಬೀಚು. ಇದಿಷ್ಟು ಡೇ 3ಯಲ್ಲಿ ನೋಡಿದಂಥ ಪ್ಲೇಸಸ್ಗಳು. ಡೇ 4ರಲ್ಲಿ ಮಾರ್ನಿಂಗ್ ಬೆಳಗಿನ ಜಾವ 5 ಗಂಟೆಯಲ್ಲಿ ಕ್ಯೂಯಲ್ಲಿ ನಿಂತು ಸೊ ಉಡುಪಿ ಅಲ್ಲ ಹಾಸನಾಂಬೆ ಟೆಂಪಲ್ನ ನೋಡಿಕೊಂಡು ಬಂದಿದ್ದೀನಿ. ಆ್ಯಂಡ್ ಕಡೆಗೆ ಇನ್ನೊಂದು ಮಾತು ಹೇಳಬೇಕು. ಸೊ ಈ ವಿಡಿಯೋ ನಾನು ಮಾಡಿರೋದು ಯಾವುದೇ ರೀತಿಯ ಕ್ಲಾರಿಟಿ ಇರೋದಿಲ್ಲ. ಸೊ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋವಂಥದ್ದು, ವಿಡಿಯೋನ ಕರೆಕ್ಟಾಗಿ ಸುತ್ತಮುತ್ತ ಪ್ರದೇಶಗಳನ್ನ ತೋರಿಸೋದಾಗಿರ್ಬೋದು, ಯಾವುದು 100% ಕ್ಲಾರಿಟಿ ಇರೋದಿಲ್ಲ ಅಂತ ನಾನೇ ಹೇಳ್ಬಿಡ್ತಾ ಇದ್ದೀನಿ. ಸೊ ಯಾಕಂದರೆ ನಾನೊಂದು ಡಾಕ್ಯುಮೆಂಟ್ರಿಯಾಗಿ ನನ್ನ ಒಂದು ಹೋಗಿ ಬಂದಿದ್ದ ಎಕ್ಸ್ಪೀರಿಯನ್ಸ್ನ ಸೇವ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಸೇವ್ ಮಾಡ್ಕೊಳ್ಳೋಂಥ ಪ್ರಯತ್ನ ಇದಷ್ಟೇ. ಯಾವುದೇ ರೀತಿಯಾದಂಥ ವಿಡಿಯೋ ಕ್ಲಾರಿಟಿ, ಬ್ಯಾಕ್ಗ್ರೌಂಡು ಮತ್ತು ಸ್ಥಳದ ಪುರಾಣದ ಬಗ್ಗೆ ವಿಶೇಷವಾದ ಮಾಹಿತಿ ಒದಗಿಸೋದಾಗಿರ್ಬೋದು ಯಾವುದೂ ಇರೋದಿಲ್ಲ. ಇದೊಂದು ನನ್ನ ಒಂದು ಡಾಕ್ಯುಮೆಂಟ್ರಿಯಾಗಿ ನನಗೊಂದು ನೆನಪಿಗೆ ಬೇಕಾಗಿತ್ತು. ಸೊ ಹಾಗಾಗಿ ಸೇವ್ ಮಾಡ್ಕೊಳ್ತಿರೋಂಥ ವಿಡಿಯೋ. ಓಕೆ, ಫೈನಲಿ ಬಾಯ್.